ಹಲೋ ಅಮ್ಮ, ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಗೌತಮ್. ಕೆಲಸದ ಮಧ್ಯದಲ್ಲಿ ನೀನು ನೆನಪು ಮಾಡ್ಕೊಂಡು ನನಗೆ ವಿಶ್ ಮಾಡಿದ್ಯಲ್ಲ, ತುಂಬ ಖುಷಿ ಆಯಿತು. ಅಮ್ಮ, ಬಟ್ ಐ ಆಮ್ ಸಾರಿ ಅಗೇನ್. ಭೂಮಿಕಾ ಅವ್ರಿಗೆ ಜ್ಞಾಪಿಸಿದ್ರು, ಸೊ ಕ್ರೆಡಿಟ್ ಎಲ್ಲ ಅವ್ರಿಗೆ ಸೇರಬೇಕು. ಅಮ್ಮ ಇದೀರಾ? ಹೇಳು ಗೌತಮ್. ಸೈಲೆಂಟ್ ಆಗ್ಬಿಟ್ರಲ್ಲ, ಬರ್ಡೇ ಮರ್ತ್ಬಿಟ್ಟೆ ಆಯ್ತಾನ? ಇಲ್ಲ ಗೌತಮ್, ಅದಕ್ಕೆಲ್ಲ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ. ನಾನು ನಿಮ್ಮಮ್ಮ ಕಣೋ. ಅಮ್ಮಂದಿರಿಗೆ ಕೊಡೋದಷ್ಟೇ ಗೊತ್ತು, ಮಕ್ಕಳಿಂದ ಏನೂ ನಿರೀಕ್ಷೆ ಮಾಡೋದಿಲ್ಲ. ಎಂಥ ಮಾತು ಕೇಳಕ್ಕೆ ಆಗಲ್ಲ. ನನಗೆ ಅರ್ಥ ಆಗತ್ತೆ ಗೌತಮ್. ಯಾವತ್ತೂ ಮರೀದೇ ಇರೋನು ಇವತ್ತು ಮರ್ತಿದ್ಯಾ ಅಂದರೆ ನಿನಗೆ ಕೆಲಸದ ಒತ್ತಡ ಎಷ್ಟಿರತ್ತೆ ಅಂತ ನನಗೆ ಅರ್ಥ ಆಗತ್ತೆ. ನೀನು ಮೊದಲು ಕೆಲಸದ ಕಡೆ ಫೋಕಸ್ ಮಾಡು. ಈ ಬರ್ಡೇ ಆ್ಯನಿವರ್ಸರಿ ಎಲ್ಲ ಪ್ರತಿ ವರ್ಷ ಬರುತ್ತೆ, ಬೇಡ ಅಂತಂದ್ರೂ ಬರುತ್ತಲ್ವಾ. ಅದೆಲ್ಲ ಸುಮ್ಮನೆ ಫಾರ್ಮಾಲಿಟೀಸ್ಗೋಸ್ಕರ ಮಾಡ್ಕೊಳ್ಳೋದಲ್ವಾ. ನನಗೆ ನೀನು ಏನು ಅಂತ ಚೆನ್ನಾಗಿ ಗೊತ್ತು. ನೀನು ನನಗೆ ವಿಶ್ ಮಾಡದೇ ಇದ್ರೂ ನನಗೇನು ಬೇಜಾರಿಲ್ಲ. ನನಗೆ ನೀನೇನು ಸ್ಥಾನ ಕೊಟ್ಟಿದ್ಯಾ ಅಂತ ಚೆನ್ನಾಗಿ ಗೊತ್ತು ಗೌತಮ್. ಅಯ್ಯೋ ದೇವ್ರೆ, ಈ ಸೆಂಟಿಮೆಂಟ್ ಡೈಲಾಗ್ ಕೇಳಿ ನಾನು ಮೆಂಟಲ್ ಆಗ್ತಾ ಇದ್ದೀನಿ. ಇದಂತೂ ಕೇಳೋಕ್ಕೆ ಸಾಧ್ಯ ಇಲ್ಲ. ಸಾರಿ ಮಾ, ನಾನು ಅಲ್ಲಿದ್ದಿದ್ರೆ ಒಂದು ಬರ್ಡೇ ಪಾರ್ಟಿ ಅರೇಂಜ್ ಮಾಡ್ಬೋದಾಗಿತ್ತು. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಇಯರ್ ಇದನ್ನು ಸೇರಿಸಿ ಗ್ರ್ಯಾಂಡಾಗಿ ಪಾರ್ಟಿ ಮಾಡೋಣ. ಓಕೆ ಗೌತಮ್, ನೀನು ಹೇಗೆ ಹೇಳ್ತೀಯೋ ಹಾಗೆ ಮಾಡೋಣ. ಸರಿಮಾ, ನಾನು ಮತ್ತೆ ಕಾಲ್ ಮಾಡ್ತೀನಿ. ಓಕೆ ಗೌತಮ್, ಟೇಕ್ ಕೇರ್. ಓಕೆ, ಬಾಯ್. ಸಿಸ್ಟರ್, ನಮ್ಮ ಚಪ್ಪಲಿ ವಿಷಯ ಎಲ್ಲಿ ಗೌತಮ್ ತನಕ ಹೋಗಿ ಏನೇನೋ ರಂಪಾಟ ಆಗುತ್ತೆ ಅಂತ ಟೆನ್ಷನಲ್ಲಿದ್ದರೆ ನಿನ್ನ ಮಗ ಕಾಲ್ ಮಾಡಿ ಬರ್ತ್ಡೇ ವಿಶ್ ಮಾಡ್ತಿದ್ದಾನಲ್ಲ. ಅಂದರೆ ಅವನ ತನಕ ಈ ವಿಷಯ ಹೋಗಲೇ ಇಲ್ವಾ? ಅವನಿಗೇನು ಗೊತ್ತೇ ಇಲ್ವಾ ಸಿಸ್ಟರ್? ಅಥವಾ ಗೊತ್ತಿಲ್ದಂಗೆ ನಾಟಕ ಮಾಡ್ತಿದ್ದಾನ? ಈ ಕೊಲ್ಲೋದಕ್ಕಿಂತ ಮುಂಚೆ ಕುರಿನ ಕೊಬ್ಬಿಸ್ತಾರೆ ನೋಡು, ಆ ಥರ ಅಲ್ಲ ತಾನೆ? ಇಲ್ಲ ಅಣ್ಣ, ಹಾಗೇನಿಲ್ಲ. ಗೌತಮ್ಗೆ ಡ್ರಾಮಾ ಆಡಕ್ಕೆ ಬರಲ್ಲ. ಅದು ನಿಜ. ಭಾಳ ಒಳ್ಳೆ ಮನುಷ್ಯ, ಒಳ್ಳೆ ನಟ, ಸಹಜವಾಗಿ ಸರಳವಾಗಿ ಇರ್ತಾನೆ. ಸಿಸ್ಟರ್, ಆ ಪೂರ್ಣ ಭೂಮಿಕಾ ಅವನ ಮೈಂಡ್ ವಾಶ್ ಮಾಡಿ ನಮ್ಮನ್ನು ಎಲ್ಲಿ ವೈಟ್ ವಾಶ್ ಮಾಡಿಬಿಡ್ತಾಳೋ ಅಂತ ಭಯ ಆಯಿತು, ಅದಕ್ಕೆ ಕೇಳಿದೆ. ಡೋಂಟ್ ವರಿ ಅಣ್ಣ, ಸಾಕ್ಷಿ ಇಲ್ಲದೆ ಈ ಭೂಮಿಕಾ ಗೌತಮ್ ಹತ್ರ ಏನು ಮಾತಾಡೋಕ್ಕಾಗಲ್ಲ. ಆ್ಯಂಡ್ ಸಾಕ್ಷಿ ನಾವು ಆವಾಗಲೇ ಡಿಸ್ಟ್ರಾಯ್ ಮಾಡಿದ್ದೀವಲ್ಲ. ಎಲ್ಲ ಅರೇಂಜ್ಮೆಂಟ್ಸು ನೀಟಾಗಿ ನೋಡ್ಕೊಳ್ಳಿ, ಯಾವುದು ಮಿಸ್ ಆಗಬಾರ್ದು. ಒಂದು ನಿಮಿಷ, ಅದು ಅಲ್ಲದೆ ನಾನು ಕೇಕ್ ಆರ್ಡರ್ ಮಾಡಿದ್ದೀನಿ, ಅದನ್ನು ಕರೆಕ್ಟ್ ಟೈಮ್ಗೆ ತೊಗೊಳ್ಳಿ, ಸರಿನಾ? ಓಕೆಮ್ಮ, ಎಲ್ಲ ನೋಡ್ಕೊಳ್ಳಿ ಮಾ. ಸಾರಿ ಆನಂದ್ ಅವರೇ, ಬನ್ನಿ. ಇರಲಿ, ಪರವಾಗಿಲ್ಲ. ಅದಕ್ಕೆ ಈ ಫ್ಯಾಮಿಲಿ ಮೇಲೆ ನಿಮ್ಗೆ ಎಷ್ಟೊಂದು ಕೇರಿಂಗು, ಕನ್ಸರ್ನು, ಇಷ್ಟೆಲ್ಲ ಸಮಸ್ಯೆ ಇದ್ರೂ ಪಾರ್ಟಿಗೆಲ್ಲ ಅರೇಂಜ್ ಮಾಡ್ತಾ ಇದ್ದೀರಾ. ಇದಕ್ಕೆ ನಿಮ್ಮನ್ನು ಡಿಫ್ರೆಂಟ್ ಅನ್ನೋದು, ರೋಲ್ ಮಾಡಲ್ ಅನ್ನೋದು. ನೀವು ಬರೀ ಕ್ಲಾಸ್ಗಷ್ಟೇ ಟೀಚರ್ ಅಲ್ಲ, ಮಾಸ್ಗೂ ಟೀಚರ್. ಆನಂದ್ ಅವರೇ, ಪ್ಲೀಸ್ ನನ್ನನ್ನು ಅಷ್ಟೆಲ್ಲ ಹೊಗಳ್ಬೇಡಿ. ಆ್ಯಕ್ಚುಲಿ ಇದರ ಹಿಂದೆ ಒಂದು ಕ್ರಿಮಿನಲ್ ಐಡಿಯಾ ಇದೆ. ಕ್ರಿಮಿನಲ? ಅದಕ್ಕೆ ನಿಮ್ಮ ಬಾಯಲ್ಲಿ ಇಂಥ ಪದಗಳ ಕ್ರಿಮಿನಲ್ ಐಡಿಯಾ ಎಲ್ಲ ಮಾಡ್ತೀರಾ ನೀವು? ಅಲ್ಲ, ಕ್ರಿಮಿನಲ್ ಅಂತಾರೆ, ತೀರಾ ಕ್ರಿಮಿನಲ್ ಏನಿಲ್ಲ. ಇದೊಂಥರ ಶಾರ್ಟ್ ಕಟ್ ಅಂತ ಅನ್ಕೊಳ್ಳಿ. ಏನು ಮಾಡೋದು, ಸತ್ಯ ತಿಳ್ಕೊಳಕ್ಕೆ ನಾವು ನಮ್ಮ ರೂಟ್ನ ಚೇಂಜ್ ಮಾಡಲೇಬೇಕಲ್ವಾ? ಹಾಗೆ ಇರಲಿ, ನೀವೇನು ಸಂಜಾಯಿಸಿ ಕೊಡೋ ಅಗತ್ಯ ಇಲ್ಲ. ನೀವೇನೇ ಮಾಡಿದ್ರು ನ್ಯಾಯದ ದಾರಿಲೇ ಮಾಡ್ತೀರಾ, ನ್ಯಾಯಕ್ಕೋಸ್ಕರನೇ ಮಾಡ್ತೀರಾ, ನಿಮ್ಗೆ ಒಳ್ಳೇದಾಗುತ್ತೆ. ಏನು ವಿಷಯ? ಅದೇ ಅತ್ತೆ ಭಯಲ್ಲೇ ಈ ಪಂಕಜ ಅನ್ನೋ ಹೆಸರಿನ ಹಿನ್ನೆಲೆನ ತಿಳ್ಕೊಳ್ಳೋಣ ಅಂತ ಈ ಅರೇಂಜ್ಮೆಂಟ್ಸ್ ಎಲ್ಲ ಮಾಡ್ತಿರೋದು. ಇದಾ ಪ್ಲಾನು? ಸೂಪರ್. ಅತ್ಗೆ ಒಟ್ಟು ನಿಮ್ಮ ಪ್ಲಾನ್ಗೆ ಸಕ್ಸಸ್ ಸಿಗಲಿ, ನಾವು ಯಾವಾಗಲೂ ಜೊತೆಗಿರ್ತೀವಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿದ್ದೀರಾ, ನಾನು ನಿಮ್ಮನ್ನು ಹುಡ್ಕೊಂಡು ಬಂದ್ಬಿಟ್ಟೆ. ಅದು ನಾನು ನಿಮ್ಮ ಬಾಲ ಅಲ್ವಾ, ನೀವೆಲ್ಲಿರ್ತೀರೋ ನಾನು ಅಲ್ಲೇ. ಆದರೂ ಅಕ್ಕರೆ, ಇವತ್ತು ಅಪೇಕ್ಷಾ, ಪಾರ್ಥ ಅವರೆಲ್ಲ ಇರಬೇಕಿತ್ತು ಅಲ್ವಾ? ನಮ್ಮ ಗ್ಯಾಂಗ್ ಇನ್ನೂ ದೊಡ್ಡದಾಗಿ ಕಾಣಿಸಿರೋದು. ಒಂಥರ ಆಟ ಆಡ್ಬೋದಿತ್ತು. ಅವ್ರಿಲ್ಲದೆ ಹೊಸಿ ಡಲ್ ಹೊಡಿತೈತೆ ಅಲ್ವಾ? ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ಇಟ್ಸ್ ಓಕೆ, ನಾವೇ ಆಡೋಣ. ಆಟ ಆಡೋಕ್ಕೆ ಸಂಖ್ಯೆ ಮುಖ್ಯ ಅಲ್ಲ, ಮನಸ್ಸಿರಬೇಕು. ಇಬ್ಬರಿದ್ರೂ ಆಡ್ಬೋದು. ಅತ್ತೆ ಫ್ರೆಂಡ್ಸ್ ಬಂದ್ರು ಅನ್ಸುತ್ತೆ, ಅದನ್ನ ಕರ್ಕೊಬಾ. ನನ್ನ ಹೆಸರು ಶ್ರುತಿ.
ಅಯ್ಯಮ್ಮ. ಅಂಕಲ್ ನೀವು ಚೀಟಿ ತೆಗಿ. ಪಂಕಜ, ಪಂಕಜ ಅನ್ನೋರು ಇಲ್ಲಿ ಯಾರು ಇಲ್ವೇ? ಅಲ್ಲ ನಿಮ್ಮ ಹೆಸರು ಪಂಕಜನೇ ಅಲ್ವಾ? ಅಲ್ಲ, ಗಿರಿಜಾ. ಪಂಕಜ ಗಿರಿಜಾ ಜಾ ಜಾ ಕನ್ಫ್ಯೂಸ್ ಆಗಿ. ಓ ಯಾ, ಐ ಆಮ್ ಸೋ ಸಾರಿ. ಬೇರೆ ಚೀಟಿ ತೆಗಿಡ. ಶಾಕುಂತಲ ಅತ್ತೆ. ನನ್ನ ಬಗ್ಗೆ ನಿಮಗೆಲ್ಲ ಗೊತ್ತಿದೆಯಲ್ಲ. ಅಲ್ಲ ಅತ್ತೆ, ನಿಮ್ಮ ಅಚೀವ್ಮೆಂಟ್ಸ್ ಬಗ್ಗೆ ಎಲ್ರಿಗೂ ಗೊತ್ತು, ಆದರೆ ನಿಮ್ಮ ಬ್ಯಾಕ್ಗ್ರೌಂಡ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ವಲ್ಲ. ನೀವು ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಓದಿದ್ರಿ, ಎಲ್ಲಿ ಬೆಳೆದ್ರಿ, ಅದೆಲ್ಲ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಮ್ಗೆಲ್ರಿಗೂ. ನಿಮ್ಮೆಲ್ರಿಗೂ ಇದೆ ಅಲ್ವಾ? ಹೂ ಶಕುಂತಲ, ನಿನ್ನ ಬಗ್ಗೆ ನಮಗೆ ಎಲ್ಲ ಗೊತ್ತು, ಆದರೆ ಇನ್ನೂ ತಿಳ್ಕೊಬೇಕು ಅನ್ನೋ ಕುತೂಹಲ ನಮಗೆ. ಈಗಿನ ಸ್ಟೋರಿ ಬೇಡ, ಹಳೆ ಸ್ಟೋರಿ ಹೇಳು. ಹಾ ಅತ್ತೆ, ನಿಮ್ಮ ಚೈಲ್ಡ್ಹುಡ್ ಡೇಸ್ ಬಗ್ಗೆ ಹೇಳಿ.